ಪತ್ರಿಕಾ ರಂಗ ಪ್ರಜಾಪ್ರಭುತ್ವದ ಜೀವಾಳ. ಆಳುವ ಸರ್ಕಾರ ಇರದೇ ಹೋದರೂ ಪ್ರಜಾಪ್ರಭುತ್ವ ಇರುತ್ತದೆ. ಆದರೆ ಪತ್ರಿಕಾ ರಂಗ ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ ಎಂದು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದರು. ಅವರಿಂದು ಸಿಂಧನೂರು ನಗರದ ವೆಂಕಟೇಶ್ವರ ಕಾಲೋನಿಯಲ್ಲಿ ಪತ್ರಕರ್ತರ ಭವನವನ್ನು ಸಂವಿಧಾನ ಪೀಠಿಕೆ ಬೋಧಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಗಾಂಧೀಜಿ, ಅಂಬೇಡ್ಕರ್, ಲೋಹಿಯಾ, ಲೋಕಮಾನ್ಯ ತಿಲಕರಂತಹ ಹಲವು ಮಹನೀಯರು ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ದರು. ಗಾಂಧೀಜಿಯವರ ಪತ್ರಿಕೆ ಜನರ ಪರವಾಗಿ ಕೆಲಸ ಮಾಡಿದರೆ, ಅಂಬೇಡ್ಕರ್ ಅವರ ಪತ್ರಿಕೆ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡುತ್ತಿತ್ತು. ಪತ್ರಕರ್ತರಿಗೆ ವಸ್ತುನಿಷ್ಠ ವರದಿ ಮಾಡುವ ಮೂಲಕ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ಅಂಬೇಡ್ಕರ್ ಅವರು ಪತ್ರಿಕೆ ನಡೆಸ್ತಾ ಇದ್ರು, ಗಾಂಧೀಜಿಯವರು ಪತ್ರಿಕೆ ನಡೆಸ್ತಾ ಇದ್ರು, ಲೋಹಿಯಾರವರು ನಡೆಸ್ತಾರೆ, ಗುಡ್ಡಪ್ಪ ಡಿವಿಜಿಯವರು ನಡೆಸ್ತಾ ಇದ್ರು, ಪ್ರಖ್ಯಾತ ಲೋಕಮಾನ್ಯ ತಿಲಕರು ಮಾಡ್ತಾ ಇದ್ರು ಪತ್ರಿಕೆ. ಅವರೆಲ್ಲ ಪತ್ರಿಕೆಗಳು ನಡೆಸ್ತಾ ಇದ್ರು. ಗಾಂಧೀಜಿಯವರು ಪತ್ರಿಕೆ ನಡೆಸುವಾಗ ಅವರ ಪತ್ರಿಕೆ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ರು. ಅಂಬೇಡ್ಕರ್ ಪತ್ರಿಕೆ ನಡೆಸುವಾಗ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಆ ಎರಡು ಮಹಾನ್ ನಾಯಕರ ಉದ್ದೇಶಗಳು ಜನರ ಸಂಕಷ್ಟಗಳು, ಅವರ ಸಮಸ್ಯೆಗಳು ಪರಿಣಾಮಕಾರಿಯಾಗಿ ವಸ್ತುನಿಷ್ಠೆಯಿಂದ ಕೂಡಿ ಆಡಳಿತರೂಢರ ಗಮನಕ್ಕೆ ತರಬೇಕು, ಅವರನ್ನು ಎಚ್ಚರಿಸಬೇಕು ಅನ್ನೋದಾಗಿದೆ. ಈ ಸಂದರ್ಭದಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ, ನಗರಸಭೆ ಸದಸ್ಯ ದಾಸರಿ ಸತ್ಯನಾರಾಯಣ್, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಗುರುನಾಥ್, ತಾಲೂಕು ಅಧ್ಯಕ್ಷ ಡಿಎಚ್ ಕಂಬಳಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪತ್ರಕರ್ತರು, ತಾಲೂಕಿನ ವಿವಿಧ ಪಕ್ಷಗಳ ಮುಖಂಡರು ಹಾಗೂ ನಾಗರಿಕರು ಇದ್ದರು.